ನಮಸ್ಕಾರ ಸ್ನೇಹಿತರೆ, ಸುಜಾತ ಸ್ನೇಹಲೋಕಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ತವಾ ಫ್ರೈಯನ್ನು ದಿವಿ ಹಲಸಿನಿಂದ ಹೇಗೆ ರುಚಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಮೊದಲು ಇದಕ್ಕೆ ಬೇಕಾದ 2 ಪಾವಿನಷ್ಟು ದೋಸೆ ಅಕ್ಕಿಯನ್ನು 3 ಸಾರಿ ಚೆನ್ನಾಗಿ ತೊಳೆದು ನೆನೆಯಲು ಬಿಡ್ತಾ ಇದ್ದೇನೆ. ಇದು 4 ಗಂಟೆಯಷ್ಟು ನೆನೆದರೆ ಸಾಕು. ನೀವು ದೋಸೆ ಅಕ್ಕಿಯ ಬದಲಾಗಿ ಊಟದ ಅಕ್ಕಿಯನ್ನು ಸಹ ಹಾಕಿಕೊಳ್ಳಬಹುದು. ಚಿತ್ರವನ ರೆಸಾರ್ಟಿನ ಗೆಳತಿ ವಿಂಧ್ಯಾಮೂರ್ತಿ ಒಳ್ಳೆಯ ತಾಜಾ ದಿವಿ ಹಲಸನ್ನು ತಂದುಕೊಟ್ಟಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ ಮತ್ತು ಹದವಾಗಿದೆ. ಈಗ ಇದರ ಸಿಪ್ಪೆಯನ್ನು ಪೂರ್ತಿ ತೆಗೆದು ತವಾ ಫ್ರೈಗೆ ಬೇಕಾದ ಅಳತೆಗೆ ಕತ್ತರಿಸಿಕೊಳ್ತಾ ಇದ್ದೇನೆ. ಈ ರೆಸಿಪಿಗೆ ಸಿಪ್ಪೆಯನ್ನು ಸ್ವಲ್ಪ ದಪ್ಪಗೆ ತೆಗೆದರೆ ಒಳ್ಳೆಯದು. ಪಲ್ಯ ಹುಳಿಗಾದರೆ ತೆಳುವಾಗಿ ತೆಗೆದುಕೊಂಡರೆ ಸಾಕು. ನೋಡಿ, ಈ ರೀತಿ ಸಿಪ್ಪೆಯನ್ನು ತಗೊಳ್ಬೇಕು. ಈಗ ಎಲ್ಲ ಸಿಪ್ಪೆಯನ್ನು ತೆಗೆದುಕೊಂಡು ಆಯಿತು. ಇದನ್ನು ಈಗ ಸೀಳಿ ಒಳಗಿನ ದಿಂಡನ್ನು ಕತ್ತರಿಸಿ ತೆಗಿಬೇಕು. ದಿಂಡನ್ನು ಹಾಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಕಹಿ ಬರ್ತದೆ. ಆದ್ದರಿಂದ ತಪ್ಪದೆ ದಿಂಡನ್ನು ಮಾತ್ರ ನಾವು ಕತ್ತರಿಸಿ ತೆಗೆದುಕೊಳ್ಳಲೇಬೇಕು. ದಿಂಡನ್ನು ಕತ್ತರಿಸಿ ತೆಗೆದುಕೊಂಡ ನಂತರ ಇದನ್ನು ನಮ್ಮ ತವಾ ಫ್ರೈಗೆ ಬೇಕಾದ ಅಳತೆಗೆ ತೆಳುವಾದ ಸ್ಲೈಸ್ಗಳಾಗಿ ಕತ್ತರಿಸಿಕೊಳ್ಬೇಕು. ಸ್ಲೈಸಿನ ದಪ್ಪ ಈ ಹದಕ್ಕೆ ಇದ್ದರೆ ಸಾಕು. ಇದಕ್ಕಿಂತ ದಪ್ಪ ಆದರೆ ನಮಗೆ ತವಾ ಫ್ರೈ ಮಾಡಲು ಆಗುವುದಿಲ್ಲ. ನೋಡಿ, ಈಗ ಎಲ್ಲವನ್ನು ಹದವಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಬಿಸಿ ನೀರಿಗೆ ಹಾಕಿ ಒಂದೇ 1 ನಿಮಿಷ ಬಿಟ್ಟು ಆಮೇಲೆ ತಗೊಳ್ಳೋಣ. ಈಗ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ ಈ ಹೋಳುಗಳು ಚೆನ್ನಾಗಿ ಉಪ್ಪು ಹಿಡಿದು ತವಾ ಫ್ರೈ ತುಂಬ ರುಚಿಯಾಗುತ್ತದೆ. ಅದಕ್ಕೋಸ್ಕರ ನೀರು ಕುದೀತಾ ಇದೆ. ಈಗ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಹೊತ್ತು ಬಿಡಬಾರ್ದು, 1 ನಿಮಿಷ ಸಾಕು. ಯಾಕಂದರೆ ಈ ದಿವಿ ಹಲಸು ತುಂಬ ಬೇಗ ಬೆಂದು ಹೋಗ್ತದೆ. ಇದೀಗ ಚೆನ್ನಾಗಿ ಕುದಿಲಿಕ್ಕೆ ಶುರುವಾಯಿತು. ತಕ್ಷಣ ಇದನ್ನು ಬಸಿದುಕೊಳ್ಳೋಣ. ಬಸಿದು ನೀರೆಲ್ಲ ಚೆನ್ನಾಗಿ ಸೋರಿ ಹೋದ ಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹರಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇದು ತಣ್ಣಗಾಗ್ತಾ ಇರಲಿ. ಅಷ್ಟೊತ್ತಿಗೆ ಈ ತವಾ ಫ್ರೈಗೆ ಏನೇನು ಮಸಾಲೆ ಸಾಮಗ್ರಿಗಳು ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಒಂದು ಚಿಕ್ಕ ಬಟ್ಟಲಿನಷ್ಟು ಕಾಯಿ ತುರಿ, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ, 2 ಚಮಚ ಉದ್ದಿನಬೇಳೆ, 1 ಚಮಚ ಮೆಂತೆ, 8 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಅರ್ಧ ಚಮಚ ಅರಸಿನ ಪುಡಿ. ಇದರಲ್ಲಿ ಮೆಂತೆ ಮತ್ತು ಉದ್ದಿನಬೇಳೆಯನ್ನು ಮಾತ್ರ ಚೆನ್ನಾಗಿ ಹುರಿದುಕೊಳ್ಳಬೇಕು. ಅದಕ್ಕಾಗಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆ ಬಿಸಿಯಾದ ಮೇಲೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ನೋಡಿ, ಇಷ್ಟಾದರೆ ಸಾಕು. ಈಗ ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆ ಜೊತೆ ಮೆಂತೆ ಕೂಡ ಹೊಂಬಣ್ಣ ಬರುವವರೆಗೆ ಹುರಿದರೆ ಸಾಕು. ಈಗ ಹೊಂಬಣ್ಣ ಬಂತು, ಒಳ್ಳೆಯ ಪರಿಮಳ ಕೂಡ ಬರ್ತಾ ಉಂಟು. ಈಗ ನೆನೆದ ಅಕ್ಕಿಯ ಜೊತೆ ಹುರಿದ ಮೆಂತೆ ಮತ್ತು ಉದ್ದಿನಬೇಳೆ, ಅರಸಿನ ಪುಡಿ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನ ತುರಿ, ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಎಲ್ಲವನ್ನು ಸೇರಿಸಿಕೊಂಡಿದ್ದೇನೆ. ಮತ್ತು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಕೊಂಡು ಬರುವ. ಈಗ ರುಬ್ಬಿಕೊಂಡು ಬಂದ ಆಯಿತು. ಹಿಟ್ಟಿನ ಸ್ಥಿರತೆ ನೋಡಿ, ಇಷ್ಟಿದ್ದರೆ ಸಾಕು. ತುಂಬ ಗಟ್ಟಿಯೂ ಬೇಡ ಮತ್ತು ತುಂಬ ನೀರು ಕೂಡ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಮತ್ತು ರುಚಿಯ ಸಮತೋಲನಕ್ಕಾಗಿ 1 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಈಗ ಸರಿಯಾಗಿ ಕಲಸಿಕೊಳ್ತಾ ಇದ್ದೇನೆ. ದಿವಿ ಹಲಸು ಈಗ ಚೆನ್ನಾಗಿ ಆರಿದೆ ಮತ್ತು ಎಷ್ಟು ಬೇಕೋ ಅಷ್ಟು ಹದವಾಗಿ ಬೆಂದಿದೆ. ಈಗ ತವಾ ಫ್ರೈ ಮಾಡೋಣ. ಗ್ಯಾಸ್ ಮೇಲೆ ಒಂದು ಕಾವಲಿಯನ್ನು ಇಟ್ಕೊಳ್ತಾ ಇದ್ದೇನೆ. ದಿವಿ ಹಲಸಿನ ತುಂಡುಗಳನ್ನು ಈ ಹಿಟ್ಟಿನಲ್ಲಿ ಅದ್ದಿ ಕಾವಲಿಯ ಮೇಲೆ ಒಂದೊಂದಾಗಿ ಜೋಡಿಸ್ತಾ ಬರಬೇಕು. ಇಡೀ ಕಾವಲಿ ತುಂಬುವ ತನಕ ಇದೇ ರೀತಿ ದಿವಿ ಹಲಸಿನ ಸ್ಲೈಸ್ಗಳನ್ನು ಹಿಟ್ಟಿನಲ್ಲಿ ಅದ್ದಿ ನಾವು ಇಟ್ಕೊಳ್ಬೇಕು. ಇದರ ರುಚಿಯಂತೂ ನಿಜವಾಗಲೂ ತುಂಬ ಅದ್ಭುತವಾಗಿರುತ್ತದೆ ಸ್ನೇಹಿತರೆ. ನೀವು ಖಂಡಿತ ಒಂದು ಬಾರಿ ಇದನ್ನು ಪ್ರಯತ್ನಿಸಿ ಮತ್ತು ಮಾಡಿ ನೋಡಿ ತಿಂದು ರುಚಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗಿನ ತಿಂಡಿಗೆ ಅಥವಾ ಮಧ್ಯಾಹ್ನದ ಊಟದ ಜೊತೆಗೆ ಸಂಜೆಯ ಲಘು ಉಪಹಾರವಾಗಿ ಕೂಡ ನಾವು ಇದನ್ನು ಖುಷಿಯಾಗಿ ತಿನ್ನಬಹುದು. ಮತ್ತು ಮಕ್ಕಳ ಊಟದ ಡಬ್ಬಿಗೆ ಕೂಡ ಇದನ್ನು ನಾವು ಹಾಕಿ ಕಳಿಸಿದರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಕಾವಲಿ ತುಂಬ ಈ ರೀತಿ ಜೋಡಿಸಿ ಆದ ಮೇಲೆ 2 ಚಮಚದಷ್ಟು ಶುದ್ಧವಾದ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ.
ತೆಂಗಿನೆಣ್ಣೆಯನ್ನು ಹಾಕ್ಕೊಂಡು ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನೊಂದು 2 ನಿಮಿಷ ಬೇಯಲಿಕ್ಕೆ ಬಿಡುವ. ನೋಡಿ, ಈಗ ಇದು ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಬಾಯಲ್ಲಿ ನೀರು ಬರಿಸುವಂತಹ ಘಮಘಮವಾದ ಪರಿಮಳ ಬರ್ತಾ ಇದೆ. ಈಗ ಇದನ್ನು ಮತ್ತೆ ಮಗುಚಿ ಹಾಕುವ. ಮಗುಚಿ ಹಾಕಿ ಪುನಃ ಇದರ ಮೇಲೆ 2 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಇನ್ನೊಂದೇ 1 ನಿಮಿಷ ಮತ್ತೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಆಹಾಹಾ, ಈಗ ತಯಾರಾಯಿತು ನೋಡಿ, ರುಚಿಯಾದ ಘಮಿಸುವ ಬಾಯಲ್ಲಿ ನೀರು ಬರಿಸುವ ದಿವಿ ಹಲಸಿನ ತವಾ ಫ್ರೈ. ಹೊರಗೆ ಜೋರು ಮಳೆ ಬರ್ತಾ ಉಂಟು. ಈ ಬಿಸಿ ಬಿಸಿ ತವಾ ಫ್ರೈ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ನುವ ಸ್ನೇಹಿತರೆ. ಬೇಗ ಬೇಗ ಬನ್ನಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಾಮೆಂಟನ್ನು ನಾನು ಓದ್ತೀನಿ ಮತ್ತು ಪ್ರತಿಕ್ರಿಯಿಸ್ತೀನಿ ಕೂಡ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಸುಜಾತ ಸ್ನೇಹಲೋಕ ಯೂಟ್ಯೂಬ್ ವಾಹಿನಿಯನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಸೌಖ್ಯವಾಗಿರಿ, ಖುಷಿಯಾಗಿರಿ.